ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿಬಿಟ್ಟಿದೆ. ಆದರೆ ಭಾರತ ಇಲ್ಲಿಯೂ ಕೂಡ ಯುದ್ಧವನ್ನು ಮಾಡ್ತಾ ಇಲ್ಲ. ಯುದ್ಧ ಎನ್ನುವ ಶಬ್ದನೇ ತುಂಬ ದೊಡ್ಡ ಅರ್ಥ ಕೊಡ್ತಕ್ಕಂಥ ಒಂದು ಪದ ಇರುತ್ತೆ. ಆದರೆ ಭಾರತ ಇಲ್ಲಿ ವಿಶೇಷವಾಗಿ ನಾವು ಚೆಕ್ ಮಾಡಿಕೊಂಡಾಗ ತನ್ನ ರಕ್ಷಣೆಯನ್ನು ಮಾತ್ರ ತಾನು ಮಾಡ್ಕೊಳ್ತಾ ಇದೆ, ಪ್ರತಿರೋಧವನ್ನು ಮಾತ್ರ ತೋರಿಸ್ತಾ ಇದೆ. ಭಾರತ ಎಲ್ಲಿಯೂ ಕೂಡ ದಾಳಿ ಮಾಡ್ತಾ ಇಲ್ಲ, ಪ್ರತಿರೋಧ ಅಟ್ಯಾಕ್ ಬೇರೆ, ಡಿಫೆನ್ಸ್ ಬೇರೆ. ತನ್ನ ನೆಲದ ಮೇಲೆ ದಾಳಿಯಾದಾಗ ಕ್ಷಿಪಣಿಗಳನ್ನು ಹೊಡೆದು ಉರುಳಿಸ್ತಕ್ಕಂಥ ಕೆಲಸವನ್ನು ಇಲ್ಲಿ ಭಾರತ ಮಾಡ್ತಾ ಇದೆ. ಇದರ ನಡುವೆ ಪಾಕಿಸ್ತಾನ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅಲ್ಲಿ ನಾಗರಿಕ ವಿಮಾನಗಳನ್ನು, ನೀವು ಚೆನ್ನಾಗಿ ಇದನ್ನು ಅಬ್ಸರ್ವ್ ಮಾಡಿ ಕೇಳಿಸ್ಕೊಳ್ಳಿ, ಇದನ್ನು ನಾಗರಿಕ ವಿಮಾನಗಳನ್ನು ಶೀಲ್ಡ್ ಮಾಡಿಕೊಂಡು ಒಂದು ಯುದ್ಧ ಅಂತ ಶುರುವಾದಾಗ, ನಾನು ಬೇರೆ ದೇಶದ ಮೇಲೆ ದಾಳಿ ಮಾಡ್ತಾ ಇದ್ದೀನಿ ಅಂತ ಅಂದುಕೊಂಡಾಗ ತನ್ನ ವಾಯು ಪ್ರದೇಶವನ್ನು ನಾಗರಿಕ ವಿಮಾನಗಳಿಂದ ಮುಕ್ತ ಮಾಡಬೇಕಾಗತ್ತೆ. ಪಾಕಿಸ್ತಾನದ ಕರ್ತವ್ಯ ಇದು. ಅಲ್ಲಿ ಬೇರೆ ನಾಗರಿಕ ವಿಮಾನಗಳನ್ನು ಹಾರಾಡಲಿಕ್ಕೂ ಬಿಟ್ಟುಬಿಟ್ಟು ಈ ಕಡೆ ಭಾರತ ಅಕಸ್ಮಾತ್ ದಾಳಿ ಮಾಡ್ತು, ಭಾರತ ಪ್ರತಿದಾಳಿಯನ್ನು ಮಾಡ್ತು. ಈ ಸಂದರ್ಭದಲ್ಲಿ ಆ ವಿಮಾನಗಳಿಗೆ ಎಫೆಕ್ಟ್ ಆದರೆ, ತೊಂದರೆ ಆದರೆ ಭಾರತದ ಮೇಲೆ ಗುಬೆ ಕೂರಿಸೋದು. ನೋಡಿ, ಇವರು ಇಂಗ್ಲೆಂಡ್ ವಿಮಾನವನ್ನು ಹೊಡೆದುಬಿಟ್ರು, ಜಪಾನ್ ವಿಮಾನವನ್ನು ಹೊಡೆದುಬಿಟ್ರು, ಇವರು ನಾಗರಿಕರನ್ನ ಗುರಿಯಾಗಿ ಇಟ್ಕೊಂಡಿದೆ ಭಾರತ ಅಂಥೇಳಿ. ಇಂಥ ಪ್ರಯತ್ನಗಳನ್ನು ಮೀರಿ ಭಾರತ ಒಂದು ಹಂತಕ್ಕೆ ಮೆಟ್ಟಿ ನಿಲ್ತಾ ಇದೆ. ಪಾಕಿಸ್ತಾನದ ಎಲ್ಲ ಪ್ರಯತ್ನಗಳನ್ನು ಕೂಡ ವಿಫಲಗೊಳಿಸ್ತಾ ಇದೆ. ಇದರ ಮಧ್ಯೆ ಅಲ್ಲೊಂದು ಇಲ್ಲೊಂದು ಸಾವು ನೋವು ಆಗ್ತಿರೋದು ನಿಜ. ಇದರ ಆಚೆಗೆ ಈ ಒಂದು ದಾಳಿ ಮತ್ತು ಪ್ರತಿರೋಧ, ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ಯಾವ ರೀತಿಯ ಒಂದು ಸಿಸ್ಟಮನ್ನು ಮಾಡಿಕೊಂಡು ಪಾಕಿಸ್ತಾನದ ವಿರುದ್ಧವಾಗಿ ಸೆಣಸ್ತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ಇದು. ಅನೇಕ ವಿಚಾರಗಳಿದೆ ನೋಡಿ. 48 ಗಂಟೆಗಳ ಅವಧಿಯಲ್ಲಿ ಪಾಕಿಸ್ತಾನ ಬೇಕಾದಷ್ಟು ಬಾರಿ ದಾಳಿ ಮಾಡಿಕೊಂಡಿದೆ. ಇಲ್ಲಿ ಆಪರೇಷನ್ ಸಿಂಧೂರದ ಬಳಿಕ ಮೊದಲ ದಾಳಿ, ದೊಡ್ಡ ದಾಳಿ ಇದು. ನಿನ್ನೆ ರಾತ್ರಿ ಕೂಡ 2 ಬಾರಿ ಅದು ದಾಳಿ ಮಾಡಿದೆ. 2 ಬಾರಿಯೂ ಕೂಡ ಪಾಕಿಸ್ತಾನದ ದಾಳಿ ಇಲ್ಲಿ ಫೇಲ್ ಆಗಿದೆ. ಈ 2 ದಾಳಿಗಳಿಂದ ದೇಶವನ್ನು ರಕ್ಷಿಸಿರುವುದು ಅಜೇಯ. ನೋಡಿ, ಭಾರತ ನಮ್ಮಲ್ಲಿ ಐರನ್ ಡೋಮ್ ಇಲ್ಲದೆ ಇರಬಹುದು, ಐರನ್ ಡೋಮ್ಗೆ ಇರಬಹುದಾದಂತಹ ಒಂದು ಗುಮ್ಮಟ ಇದೆ. ಈ ಒಂದು ಭಾರತದ ಈ ಪ್ರತಿರೋಧದ ಸಿಸ್ಟಮ್, ಈ ರಕ್ಷಣಾ ವ್ಯೂಹ, ಈ ಚಕ್ರವ್ಯೂಹ ಇದೆಯಲ್ಲ, ಭಾರತ ಪಾಕಿಸ್ತಾನಕ್ಕೆ ಒಂದು ಚಕ್ರವ್ಯೂಹವನ್ನು ಹೆಣೆದಿದೆಯಲ್ಲ, ಇದು ಯಾವ ಥರ ಚಕ್ರವ್ಯೂಹ ಇದೆ, ಇದು ನಮ್ಮನ್ನು ಯಾವುದಿಲ್ಲಿ ಕಾಪಾಡ್ತಾ ಇರೋದು ಅಂತ ಬಂದಾಗ ಬೇಕಾದಷ್ಟು ವಿಷಯ ಇದೆ ಇಲ್ಲಿ. ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನು ಇವತ್ತು ನನ್ನ ಒಂದು ಸ್ಟುಡಿಯೋದಲ್ಲಿ, ನಮ್ಮ ಆಫೀಸಲ್ಲಿ ಸಾಕಷ್ಟು ತಜ್ಞರು ಇವತ್ತು ಇಲ್ಲಿ ಬಂದಿದ್ದಾರೆ. ಎಲ್ಲರೂ ಕೂಡ ಮಾತಾಡಿಸ್ತೀನಿ. ಮೊದಲಿಗೆ ನನ್ನ ಜೊತೆಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಅವರಿದ್ದಾರೆ. ಸ್ವಾಗತ ನಿಮಗೆ ಸುನಿಲ್ ಈ ಒಂದು ಡಿಬೇಟ್ಗೆ. ಆನಂತರ ನಮ್ಮ ಮತ್ತೊಂದು ಸ್ಟುಡಿಯೋದ ಕಡೆಯಿಂದ ವೆಂಕಟೇಶ್ ನಾಯಕ್ ಅವರಿದ್ದಾರೆ, ಮಾಜಿ ಕರ್ನಲ್. ವೆಂಕಟೇಶ್ ನಾಯಕ್ ಅವರೇ, ಸ್ವಾಗತ ನಿಮಗೆ ಈ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು. ಇನ್ನೊಂದು ಕಡೆ ಶಶಾಂಕ್ ಅವರಿದ್ದಾರೆ, ಡಿಫೆನ್ಸ್ ಎಕ್ಸ್ಪರ್ಟ್ ಇದ್ದಾರೆ. ಶಶಾಂಕ್ ಅವರಿದ್ದಾರೆ, ಡಿಫೆನ್ಸ್ ಎಕ್ಸ್ಪರ್ಟ್ ಇದ್ದಾರೆ. ಸ್ವಾಗತ ಶಶಾಂಕ್ ಅವರೇ ನಿಮಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ. ಫೈನ್. ನಾನು ಮೊದಲಿಗೆ ಕೆಲವೊಂದಷ್ಟು, ಈಗ ಶಶಾಂಕ್ ಅವರಾಗಲಿ ಅಥವಾ ವೆಂಕಟೇಶ್ ನಾಯಕ್ ಅವರಾಗಲಿ, ಭಾರತ ಯಾವ ರೀತಿ ಇದನ್ನು ಮೆಟ್ಟಿ ನಿಲ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಫೆನ್ಸ್ ಕಡೆ ಹೋಗ್ತಾ ಇದ್ದೀನಿ. ನಾನೀಗ ನೋಡಿ, ಮೊದಲಿಗೆ ಇಂಟಿಗ್ರೇಟೆಡ್ ಕೌಂಟರ್ ಅಂತ ಹೇಳಿ ಯಾವ ಥರ ಮಾಡ್ತಾ ಇದ್ದಾರೆ, UAS ಗ್ರಿಡ್ ಅಂತ ಹೇಳಿ. ಇನ್ನೊಂದು ಕಡೆ S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದೆ ನಮ್ಮಲ್ಲಿ, ಇನ್ನೊಂದು ಕಡೆ ಸಮರ್ ಇದೆ, ಇನ್ನೊಂದು ಕಡೆ ಆಕಾಶ್, ಇನ್ನೊಂದು ಕಡೆ S-125 ಪೆಚೋರಾ. ಇವೆಲ್ಲವೂ ಕೂಡ ಹೇಗೆ ಅಜೇಯವಾಗಿ ಭಾರತವನ್ನು ಕಾಪಾಡ್ತಾ ಇವೆ, ರಕ್ಷಣಾ ಗೋಡೆ ಆಗಿದೆ ಅಂತ ಹೇಳಿದ್ರೆ ನಾವು ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಭಾರತದ ಕಬ್ಬಿಣದ ಗುಮ್ಮಟ ಅಂತಲೇ ಖ್ಯಾತಿ ಇದೆ ಭಾರತಕ್ಕೆ. ಈ ಒಂದು ಸಿಸ್ಟಮ್ಗಳ ವಿಚಾರದಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಅಜೇಯ ರಕ್ಷಣಾ ಗೋಡೆ. ಆ್ಯಂಟಿ ಏರ್ಕ್ರಾಫ್ಟ್ ಗನ್ನನ್ನು ಬಳಸುತ್ತೆ, ಭೂಮಿಯಿಂದ ಆಕಾಶಕ್ಕೆ ಚಿಮ್ಮುವಂಥ ಕ್ಷಿಪಣಿಗಳ ಮಿಶ್ರಣ ಇದು. ಕೌಂಟರ್ ಕೊಡುತ್ತೆ ಇದು. UAS ಗ್ರಿಡ್ ಹೊಂದಿರತಕ್ಕಂತಹ ಬಲಿಷ್ಠ ರಕ್ಷಣಾ ಗೋಡೆ. ಪಾಕ್ ದಾಳಿಯಿಂದ ಭಾರತವನ್ನು ಕಾಪಾಡಿದರೆ ಇದೇ UAS ಗ್ರಿಡ್ ಅಂತ ಕರೀತಾರೆ ಇದನ್ನು. ಇದು ಪಾಕಿಸ್ತಾನದ ಎಲ್ಲ ರೀತಿಯ ಅಟೆಂಪ್ಟ್ಗಳಿಂದ ಭಾರತವನ್ನು ಕಾಪಾಡ್ತಾ ಇದೆ. ಈ UAS ಗ್ರಿಡ್ ನೋಡಿ, ವಿಶಾಲವಾದ ಭೂಪ್ರದೇಶ ಹೊಂದಿರತಕ್ಕಂಥ ಭಾರತಕ್ಕೆ ತುಂಬ ಮುಖ್ಯವಾಗ್ತಕ್ಕಂಥ ಒಂದು ಪಾಯಿಂಟ್ ಇದು. ದೇಶವನ್ನು ವೈಮಾನಿಕ ಬೆದರಿಕೆಗಳಿಂದ ರಕ್ಷಿಸ್ತಕ್ಕಂಥ ಒಟ್ಟಾರೆ ಗುರಾಣಿ ಇದು. ಯಾವುದೇ ಕ್ಷಿಪಣಿ ಭಾರತದ ವಾಯುಪ್ರದೇಶಕ್ಕೆ ಎಂಟ್ರಿ ಆಗ್ತಾ ಇದ್ದಂತೆಯೇ ಅದನ್ನು ಫಿನಿಷ್ ಮಾಡುತ್ತೆ. ದೊಡ್ಡ ತಂತ್ರಜ್ಞಾನವನ್ನು ಹೊಂದಿದೆ UAS ಗ್ರಿಡ್ ಇದು. ರಾಡಾರ್, ರೇಡಿಯೋ ಫ್ರೀಕ್ವೆನ್ಸಿ ಸೆನ್ಸಾರ್, ಏರ್ಕ್ರಾಫ್ಟ್ ಟ್ರ್ಯಾಕ್ ಸಿಸ್ಟಮ್, ಮೊದಲು ವೈಮಾನಿಕ ದಾಳಿಯ ಬೆದರಿಕೆಯ ಸಿಸ್ಟಮನ್ನೇ ಪತ್ತೆ ಹಚ್ಚಿಬಿಡ್ತಿದ್ದು. ಈ ಭಾರತದ ನೆಲಕ್ಕೆ ಬೇರೆ ಕಡೆಯಿಂದ ಏನಾದರೂ ಆಕಾಶದ ಮೂಲಕ ದಾಳಿಯಾಗಬಹುದಾ, ಕ್ಷಿಪಣಿನ, ಹೆಲಿಕಾಪ್ಟ್ರ, ಅಥವಾ ಅದು ಜೆಟ್ಟ, ಅಥವಾ ಬೇರೆ ಏನಾದರೂ ಆಬ್ಜೆಕ್ಟ್ಗಳ ಎಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ತೆ ಹಚ್ಚುತ್ತೆ. ನಂತರ ಅದಕ್ಕೆ ತಕ್ಕನಾದ ರೀತಿಯಲ್ಲಿ ಕೌಂಟರ್ ವೆಪನನ್ನು ರೆಡಿ ಮಾಡಿ ಅದಕ್ಕೆ ಯಾವುದರಿಂದ ಹೊಡೆಯಬಹುದೋ ಆ ಮೂಲಕ ಉಡಾಯಿಸಿಬಿಡುತ್ತೆ. ಇದು ಹೇಗೆ, ನಾನು ಸುಮ್ಮನೆ ನಿಮ್ಗೆ ಕೇಳೋದಾದರೆ, UAS ಅಂತ ಬಂದಾಗ ಈ ವ್ಯವಸ್ಥೆ ಹೇಗೆ, UAS ಗ್ರಿಡ್ ಅನ್ನೋ ವ್ಯವಸ್ಥೆ ಹೇಗೆ ವರ್ಕ್ ಮಾಡುತ್ತೆ ಇಂಡಿಯಾಗೆ ರಕ್ಷಣೆ ಮಾಡೋ ದೃಷ್ಟಿಯಿಂದ ಅಂತ? ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ.
ಒಂದು ಶ್ರದ್ಧಾಂಜಲಿ ಕೊಡಬೇಕು ಈ ಒಂದು ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ. ನಮ್ಮ ಕರ್ನಾಟಕದ ಮುರಳಿ ನಾಯಕ್ ಅಂತ, ಗನ್ನರ್ ಮುರಳಿ ನಾಯಕ್, ನಿನ್ನೆ ಅವರು ಪಾಕಿಸ್ತಾನದ ಶೆಲ್ಲಿಂಗಲ್ಲಿ ಹುತಾತ್ಮರಾಗಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಅವರ ಕುಟುಂಬದವರು ಯಾರಿದ್ದಾರೆ ಅವರ ಜೊತೆಯಲ್ಲಿ ನಾವೆಲ್ಲರೂ ಇದ್ದೀವಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಮೊದಲನೇದಾಗಿ. ಎರಡನೇದು, US ಅಂದರೆ ಯೂನಿಫೈಡ್ ಏರಿಯಲ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರೀತಾರೆ. ಯೂನಿಫೈಡ್ ಏರಿಯಲ್ ಸಿಸ್ಟಮ್ ಅಂತ ಹೇಳಿದ್ರೆ ಅದು ನಮ್ಮ ಏರ್ಬೋರ್ನ್ ವಾರ್ನಿಂಗ್ ಕಂಟ್ರೋಲ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು, ಅದು ಏರ್ಕ್ರಾಫ್ಟ್ ಕೂಡ ಇರುತ್ತೆ, AWACS ಅಂತ ಹೇಳ್ಬಿಟ್ಟು ಕರೀತಾರೆ. AWACS ಈಸ್ ಎ ಫ್ಲೈಯಿಂಗ್ ಕಂಟ್ರೋಲ್ ಸಿಸ್ಟಮ್, ಇಟ್ಸ್ ಎ ಪ್ಲಾಟ್ಫಾರ್ಮ್ ಇನ್ ಇಟ್ ಸೆಲ್ಫ್. ರಡಾರ್ಸ್ ಇರುತ್ತೆ ಅದರಲ್ಲಿ, ರೆಗ್ಯುಲರ್ಲಿ ಸರ್ವೇಲೆನ್ಸ್, ಲಾಂಗ್ ರೇಂಜ್ ಸರ್ವೇಲೆನ್ಸ್, ಯಾಕಂದರೆ ಅದು ತುಂಬ ಆಲ್ಟಿಟ್ಯೂಡಲ್ಲಿ, ಇಟ್ಸ್ ಎ ಪ್ರೊಟೆಕ್ಟೆಡ್ ಏರ್ಕ್ರಾಫ್ಟ್, ಇಟ್ಸ್ ಎ ಸಿಸ್ಟಮ್ ಇನ್ ಇಟ್ ಸೆಲ್ಫ್. ಆ ಸಿಸ್ಟಮ್ ಯಾವಾಗಲೂ ಅದು ಒಂಥರ ಒಂದು ನೆಟ್ವರ್ಕ್, ಒಂದು AWACS ಹಾರ್ತಿದೆ ಅಂತ ಹೇಳಿದ್ರೆ ಅದರ ಜೊತೆಯಲ್ಲಿ ತುಂಬ ಫೈಟರ್ಸ್ ಕನೆಕ್ಟ್ ಆಗಿರುತ್ತೆ. ಫೈಟರ್ ಜೆಟ್ಸ್ ಆಗ್ಬೋದು, ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಜನರಲಿ ಅದನ್ನು AWACSಗೆ ಕನೆಕ್ಟ್ ಮಾಡಲ್ಲ, ಬಟ್ ನಮ್ಮ UAVs ಕೂಡ ಅದರಲ್ಲಿ ಕಂಟ್ರೋಲ್ ಆಗುತ್ತೆ. ಸೊ ಇದನ್ನ AWACS ಅಂತ ಹೇಳ್ಬಿಟ್ಟು ಕರೀತಾರೆ. ಇದು ದ ಫಸ್ಟ್ ಪಾಯಿಂಟ್ ಯಾವುದರಲ್ಲಿ, ಯೂನಿಫೈಡ್ ಏರಿಯಲ್ ಸಿಸ್ಟಮಲ್ಲಿ. ಅದಾದಮೇಲೆ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಬರುತ್ತೆ, ಏರ್ ಸರ್ವೈಲೆನ್ಸ್ ಸಿಸ್ಟಮ್ಸ್ ಬರುತ್ತೆ, ಅಂದರೆ ಗ್ರೌಂಡಿಂದ ಯಾವ್ಯಾವ್ದಾಗತ್ತೆ ಅನ್ನೋದು. ಸೊ ಈ ರೀತಿ ಇದು ನಡೀತಿರೋದ್ರಿಂದ ಗ್ರೌಂಡಿಂದ ಈಗ ನಮ್ಮ S-400 ಸಿಸ್ಟಮ್ ಇನ್ ಇಟ್ ಸೆಲ್ಫ್, ಅದು ಬರೀ ಒಂದು ಮಿಸೈಲ್ ಲಾಂಚ್ ಆಗೋದು ಮಾತ್ರ ನಮಗೆ ಕಾಣಿಸುತ್ತೆ. ಆದರೆ ಅದ್ರ ಒಳಗಡೆ ನಾವು ನೋಡಿದಾಗ ಒಂದು ಕಂಟ್ರೋಲ್ ರೂಮ್ ಇರುತ್ತೆ. ಆ ಕಂಟ್ರೋಲ್ ರೂಮ್ ಒಳಗಡೆ ನೋಡಿದ್ರೆ ನೀವು ನೋಡ್ತೀರಾ 650 ಕಿಲೋಮೀಟರ್ ಅದರದು ರೇಂಜ್ ಇರುತ್ತೆ. ಅಂದರೆ ಈಗ ನಾನು ಅದನ್ನ ಅಂಬಾಲಾಲಿ ನಿಲ್ಲಿಸ್ಬಿಟ್ರೆ ಅದು ಈ ಕಡೆ ಪೂರ್ತಿ ಪಾಕಿಸ್ತಾನನೂ ಸರ್ವೈಲೆನ್ಸ್ ಮಾಡುತ್ತೆ, ಈ ಕಡೆ ಪೂರ್ತಿ ಚೈನಾನು ಸರ್ವೈಲೆನ್ಸ್ ಮಾಡ್ತಾ ಇರುತ್ತೆ. ರೇಡಿಯಸ್ ತರ ತಗೊಳುತ್ತೆ, ಒಂದು ರೇಡಿಯಸ್ 650 ಮೀಟರ್ಸ್ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ರೆ ಅಲ್ಲಿ ಯಾವುದೇ ಸಣ್ಣದಾಗಿ ಯಾವುದೇ ಮಿಸೈಲ್ ಅಲ್ಲಿಂದ ಲಾಂಚ್ ಆಯ್ತು ಅಂತ ಹೇಳಿದ್ರು ಏರ್ಬೋರ್ನ್ ವಾರ್ನಿಂಗ್ ನಮ್ಮ S-400 ಅಷ್ಟು ಲಾಂಗ್ ರೇಂಜ್ ಇರುತ್ತೆ. ಅದನ್ನ ಬಿಟ್ಟು ಆಕಾಶ್ ಮಿಸೈಲ್ ಸಿಸ್ಟಮ್ಸ್ಗೆ ಅಂತ ಬಂದ್ರೆ 150 ಕಿಲೋಮೀಟರ್ಸ್, ಇದು ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಡೆವಲಪ್ಡ್ ಬೈ DRDO. ನೆನ್ನೆ ಪಾಕಿಸ್ತಾನದ ಶಾಹೀನ್ ಮಿಸೈಲ್ಸ್ ಏನ್ ಬರ್ತಾ ಇತ್ತು ಅದನ್ನ S-400 ನೆನ್ನೆ ಇಂಟರ್ಸೆಪ್ಟ್ ಮಾಡಿತ್ತು. ಬಟ್ ಅದು ಬಿಟ್ಟು ಮಿಕ್ಕಿದ ಯಾವ್ಯಾವ್ದು ಬಂತು, ಆಕ್ಚುಯಲ್ ಡ್ಯಾಮೇಜ್ ನಮ್ಮ ಕ್ಯಾಂಟೋನ್ಮೆಂಟ್ಸ್, ಮಿಲಿಟರಿ ಏರಿಯಾ ಆಗಿರ್ಬೋದು, ಸಿವಿಲಿಯನ್ ಏರಿಯಾಸ್ ಆಗಿರ್ಬೋದು, ಇವುಗಳ ಎಲ್ಲಾದ್ರ ಮೇಲೆ ಏನೇನು ಮೇಜರ್ ಡ್ಯಾಮೇಜ್ ಆಗ್ಬೋದಿತ್ತು ಅದನ್ನ ತಡೆದಿದ್ದು ಆಕಾಶ್ ಮಿಸೈಲ್ ಸಿಸ್ಟಮ್. ಸೊ ಬಿಗ್ ಕಾಂಪ್ಲಿಮೆಂಟ್ಸ್ ಟು DRDO. ಸೊ ಮೇಕ್ ಇನ್ ಇಂಡಿಯಾ, ಇಟ್ಸ್ ವರ್ಕಿಂಗ್. ಕರೆಕ್ಟ್, ಇಟ್ಸ್ ವರ್ಕಿಂಗ್. ಸೊ ಇದು ಯೂನಿಫೈಡ್ ಏರಿಯಲ್ ಸಿಸ್ಟಮ್ ಅಂದ್ರೆ ಈ ತರದ ಕಾಂಪೋನೆಂಟ್ಸ್ ಇರುತ್ತೆ. ಯೂನಿಫೈಡ್ ಆಗಿ ಇದು ಒಂದು ಅಟ್ಯಾಕ್ ಏನ್ ಬರುತ್ತೆ, ಏರಿಯಲ್ ಅಟ್ಯಾಕ್ಸ್, ಅದು ಯಾವ್ದು ಬೇಕಾದ್ರೂ ಆಗಿರ್ಬೋದು, ಅದನ್ನ ಇಂಟರ್ಸೆಪ್ಟ್ ಮಾಡುತ್ತೆ, ಇನ್ಕ್ಲೂಡಿಂಗ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್. ಬಿಕಾಸ್ ಪಾಕಿಸ್ತಾನ ನೆನ್ನೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಕೂಡ ಫೈರ್ ಮಾಡಿತ್ತು, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಡ್ರೋನ್ಸ್ ಫಸ್ಟ್ ಕಳಿಸಿ ರಡಾರ್ನ ಸ್ಯಾಚುರೇಟ್ ಮಾಡಕ್ಕೆ ಟ್ರೈ ಮಾಡಿ, ಅದಾದ್ಮೇಲೆ ಅವರು ಅದರ ಹಿಂದೆ ಮಿಸೈಲ್ಸ್ ನ ಬಿಟ್ರು, ಅದನ್ನ ಸ್ವಾರ್ಮಿಂಗ್ ಅಂತ ಕರೀತಾರೆ. ಟೆಕ್ನಾಲಜಿ ಇನ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ, ಅದ್ರ ಬಗ್ಗೆ ಮಾತಾಡೋಣ. ಫೈನ್. ಇದೀಗ ನಾನು ಶಶಾಂಕ್ ಅವ್ರನ್ನ ಕೇಳಿಬಿಡ್ತೀನಿ. ಶಶಾಂಕ್ ಅವರೇ, ಈ ಒಂದು ಸಿಸ್ಟಮ್ ಈಗ UAS ಅಂತ ಬಂದಾಗ ಗ್ರಿಡ್ಗೆ ಸಂಬಂಧಪಟ್ಟಂತೆ ಏನು ಹೇಳಿಕ್ಕೆ ಬಯಸ್ತೀರಿ, ಇದು ಯಾವ ಥರ ವರ್ಕ್ ಆಗುತ್ತೆ ಇದು ಅಂತ ಹೇಳಿ? ಅಂದರೆ ಇದು ಒಂದು ದೊಡ್ಡ ರಕ್ಷಾ ಕವಚ ಆಗಿದೆ ಭಾರತ ದೇಶಕ್ಕೆ. ಇದನ್ನ ಭೇದಿಸಿ ಒಳಗಡೆ ಬರಲಿಕ್ಕೆ ಅಸಾಧ್ಯ. ಯಾಕಂದರೆ ಈ ಡಿಫೆನ್ಸ್ ಸಿಸ್ಟಮ್ ಏನಿದೆ ಇದು ಸರ್ಫೇಸ್ ಟು ಏರ್ ಏನೇ ಲಾಂಚ್ ಆದ್ರೂ ಇದು ಹೊಡೆದು ಬಿಸಾಕುತ್ತೆ. ಆ್ಯಂಡ್ ಮೋರ್ ಓವರ್ ಇದು ಇವ್ರು ಹೇಳ್ದಂಗೆ, ಈ ಮೊದಲು ಮಾತಾಡ್ದಂಗೆ ಇದ್ರದ್ದು ಹಿಂದೆನೇ ಒಂದು ರೇಡಿಯಸ್ ಇರುತ್ತೆ. ಹತ್ರ 650 to 700 ಕಿಲೋಮೀಟರ್ಸ್ ರೇಡಿಯಸ್ ಏನಿದು ಸರ್ಚ್ ಮಾಡುತ್ತೆ. ಅಂದ್ರೆ ಶತ್ರು ದೇಶ ಯಾವಾಗ ಅಲ್ಲಿಂದ ಲಾಂಚ್ ಮಾಡುತ್ತೆ, ಏನಾದ್ರೂ ಒಂದು ಮಿಸೈಲ್ ಲಾಂಚ್ ಮಾಡಿದಾಗ ಇಮಿಡಿಯೇಟ್ ಆಗಿ ಡಿಟೆಕ್ಟ್ ಮಾಡಿ ಅದನ್ನ ಹುಡುಕಿ ಹೆಕ್ಕಿ ಹೊಡೆಯುವಂತ ಕೆಪಾಸಿಟಿ US ಇದಕ್ಕಿದೆ. ಸೊ ಇದು ಸಖತ್ತು. ಇದು ಏನು ಹೇಳಬೇಕಂದ್ರೆ ಇದೊಂದು ದೊಡ್ಡ ರಕ್ಷಣಾ ಕವಚ. ಈಗ ಇದು ಸುದರ್ಶನ ಚಕ್ರ ಅಂತ ಏನು ಹೆಸರು ಕೊಡ್ತಿದ್ದಾರೆ S-400ಗೆ, ಸೊ ಅದೇ ರೀತಿ ನಮ್ಮ ಡಿಫೆನ್ಸ್ ಸಿಸ್ಟಮ್ ಏನಿದೆ, ಏರಿಯಲ್ ಆಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮು, ದಟ್ ಪ್ಲೇಸ್ ಎ ಮೇಜರ್ ರೋಲ್. ಯಾಕಂದ್ರೆ ಈ ಹಿಂದೆ ನಾವು ರಷ್ಯಾ ಮತ್ತೆ ಯುಕ್ರೇನ್ ವಾರ್ ಆದಂತ ಸಂದರ್ಭದಲ್ಲಿ ಇವೇ ಆ ದೇಶಗಳಿಗೆ ಒಂದು ಬೆನ್ನೆಲುಬಾಗಿ ನಿಂತಿರತಕ್ಕಂಥ. ಆಮೇಲೆ ಇದನ್ನ ಕಣ್ಣು ತಪ್ಪಿಸಿ ಹೋಗುವಂತ ಸಿಸ್ಟಮ್ ಕೂಡ ಭಾರತ ದೇಶದ ಬಳಿ ಇದೆ. ಯಾಕಂದ್ರೆ ಆ ರೆಡಾರ್ಗೆ ಸಿಗ್ದಿರಾ ನಮ್ಮ ಮಿಸೈಲ್ಸ್ ನಾವೇನು ಲಾಂಚ್ ಮಾಡ್ತೀವಿ, ಆ ಚೈನೀಸ್ ರೆಡಾರ್ಗೆ ಸಿಗ್ದಿರಾ ಹೋಗುವಂತ ಮಿಸೈಲ್ಸ್ ಕೂಡ ಈಗಾಗಲೇ ನಾವು ಪ್ರೂವ್ ಮಾಡಿದೀವಿ. ನಮ್ಮ ಉದ್ದೇಶ ಇರೋದು ಒಂದೇ, ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಏನಿದೆ ಈಗಾಗಲೇ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ ಭಾರತ ದೇಶ ಎಷ್ಟು ಬಲಿಷ್ಠವಾಗಿದೆ. ಭಾರತ ದೇಶದ ಬತ್ತಳಿಕೆಯಲ್ಲಿ ಏನೇನಿದೆ, ಟೆಕ್ನಾಲಜಿ, ಟೆಕ್ನಿಕಾಲಿಟಿ, ಭಾರತ ತುಂಬಾ ಹೈ ಲೆವೆಲ್ ಇದೆ. ಅಂಡ್ ಮೋರ್ ಓವರ್ DRDO ಬಗ್ಗೆ ನಾವು ಹೇಳಲೇಬೇಕು. ಯಾವುದೇ ಆಪರೇಷನ್ಸ್ ಆಗಲಿ ಏನೇ ಆಗಲಿ DRDO ಇಸ್ ಪ್ಲೇಯಿಂಗ್ ಎ ಮೇಜರ್ ರೋಲ್.